ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾವಿವತ್ತು ಸ್ಕೂಲ್ ಯೂನಿಫಾರ್ಮ್ ಕಟಿಂಗ್ ಮಾಡ್ತಾ ಇದ್ದೀವಿ. ಎಷ್ಟನೇ ಕ್ಲಾಸ್ ಯೂನಿಫಾರ್ಮ್ ಇದು? 7ನೇ ಕ್ಲಾಸು. 7ನೇ ಕ್ಲಾಸ್ ಯೂನಿಫಾರಮ್ಮು ಯಾಸ್ಮಿನಿ ಕೊಟ್ಟಿದ್ರು. ಈಗ ಮಾರ್ಕ್ ಮಾಡ್ತಾ ಇದ್ದೀವಿ ನೋಡಿ, ಹಿಂಗೆ ಲೈವಲ್ಲೇ ಮಾಡ್ತೀವಿ. ಈಗ ಉದ್ದ ಎಷ್ಟು ಹೇಳಿದ್ದಾರೆ ಯಾಸ್ಮಿನು? ಯಾಸ್ಮಿನಿಗೆ ಅಳತೆ ಕಳಿಸಿದಾರಂತೆ. ಉದ್ದ 32 ಉದ್ದ ಇಡ್ತಾ ಇದ್ದಾಳೆ. ಈ ರೀತಿ ಮಡ್ಚ್ಕೊಬೇಕು. ಇದು 4 ಫೋಲ್ಡ್ ಇದೆ, ಈ ರೀತಿ ಕಟ್ಟಿಲ್ಲ. 4 ಫೋಲ್ಡು ಇದೆ 4 ಫೋಲ್ಡು. ಇದು ಈ ಅಂದರೆ ಬಾಟಮ್ ಅಗಲಕ್ಕೆ ಒಂಚೂರು ಜಾಸ್ತಿ ಇಟ್ಕೊಂಡಿದ್ದಾಳಲ್ಲೇ. ಎಷ್ಟು ಇಟ್ಟಿದೆ? 10.5. ಒಂದು ಸ್ವಲ್ಪ ಅರ್ಧ 1 ಇಂಚು ಜಾಸ್ತಿ ಎಕ್ಸ್ಟ್ರಾ ಇಟ್ಕೊಳ್ರಿ ಯಾವುದಕ್ಕೂ. ನೋಡಿ ಉದ್ದ, ಫಸ್ಟು ಉದ್ದ. ಈಗ ಉದ್ದ 32 ಇಟ್ಕೊಂಡ್ಲು. 1 ಇಂಚ್ ಜಾಸ್ತಿ, 34, 2 ಇಂಚೇ ಜಾಸ್ತಿ ಇಟ್ಟಿದ್ದಾಳೆ. ಏನೂ ಇಲ್ಲ, ಬಿಗಿನರ್ಸ್ ಏನಾದರೂ ಕಟ್ಟಿಂಗ್ ಮಾಡ್ತಾಯಿದ್ರೆ 2 ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಈಗ ಬಂದುಬಿಟ್ಟು ಶೋಲ್ಡರ್ ಎಷ್ಟಿದೆ? 14. ಶೋಲ್ಡರ್ 14 ಇದೆ. ಈಗ ಶೋಲ್ಡರ್ 14 ಬಂದರೆ ಅದನ್ನು ಟೇಪನ್ನ ಅರ್ಧ ಮಾಡಬೇಕು. ಅರ್ಧ ಮಾಡು. ಟೇಪನ್ನ ಅರ್ಧ ಮಾಡಿದ್ರೆ 7 ಇಡಬೇಕು ಈ ರೀತಿ. ಇದರಲ್ಲಿ ನಾವು ಕುತ್ತಿಗೆ ಅಗಲ ತಗೋಬೇಕು. ಈ ಕಡೆ ಇಡು ಟೇಪ್, ಈ ಕಡೆ ತಿರ್ಸಿ. 2.5 ಅಥವಾ 2.25 ತಗೊಂಡ್ರೆ ನಡೆಯುತ್ತೆ. ಇದು ಇದೆಯಾ? ಹುಕ್ಸಿದೆಯಾ ಇದಕ್ಕೆ? ಹುಕ್ಸಿದೆಯಾ? 4.5 ಭುಜ ಅಂದರೆ ಶೋಲ್ಡರ್. ಇದು ಎರಡೂ ಸೇರಿಸಿ 7 ಇಂಚ್ ಬರುತ್ತೆ. ಇದಕ್ಕೆ ನಾವು ಶೋಲ್ಡರ್ ಭುಜದ ಹತ್ರ ಅಳತೆ ತಗೊಳ್ಳೋದು. ಈಗ ಕುತ್ತಿಗೆಯ ಅಗಲ, ಕುತ್ತಿಗೆ ಉದ್ದ ಎಷ್ಟೈತಿ? 2.5 ಉದ್ದ. ಹಾಂ, ಫ್ರಂಟ್ ಉದ್ದ 4.5. ಅಲ್ಲಿಗೆ 5. ಅರ್ಧ ಇಂಚ್ ಜಾಸ್ತಿ. ಫ್ರಂಟ್ ಉದ್ದ 4.5 ಪ್ಲಸ್ ಅರ್ಧ ಇಂಚು 5 ಇಂಚು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೌಂಡ್ ಕಾಲರ್ ನೆಕ್ಕಿಂದು ಬರುತ್ತೆ. ಇದು ಆಫ್ ಕಾಲರ್ ನೆಕ್ ಸ್ಕೂಲ್ ಯೂನಿಫಾರಮ್ಮು. ನೋಡಿ, ಕುತ್ತಿಗೆ ಅಗಲಕ್ಕೆ ಬಾಕ್ಸ್ ಶೇಪಲ್ಲಿ ಮಾರ್ಕ್ ಆಗ್ತಿದ್ದಾರೆ. ಆ ಸ್ಕೂಲಲ್ಲಿ ಹೇಗೆ ರೌಂಡ್ ಇದ್ದರೆ ರೌಂಡು, ಚೌಕ ಇದ್ದರೆ ಚೌಕ. ಈಗ ಆರ್ಮೋಲು 6.5. ಹಾಂ, 6.5 ಬೇಕು. ಇದೆರಡನ್ನೂ ಸೇರಿಸಿ ಇದರಲ್ಲಿ ಅರ್ಧ ಇಂಚು ಕಮ್ಮಿ ಮಾಡಬೇಕು. ಎಷ್ಟೇ ಬಂದಿರಲಿ, 8 ಬಂದಿದ್ದರೆ ಇಲ್ಲಿ 7.5 ಬಂದಿದ್ದರೆ 7. ಒಟ್ಟು ಹಾರ್ಮೋಲಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಿ. ಶೋಲ್ಡರಲ್ಲಿ ಬಂದಿರೋದಕ್ಕಿಂತ ಅರ್ಧ ಇಂಚು ಹಾರ್ಮೋಲಲ್ಲಿ ಕಡಿಮೆ ಮಾಡಿ, ಸರಿಯಾಗಿ ಬರುತ್ತೆ. ಮತ್ತು ಹಾರ್ಮೋಲಲ್ಲಿ ನೀವೇನಾದರೂ 5.5, 4.5, 6 ಇಂಚು ಅಂದರೆ ಕಡಿಮೆ ತಗೊಂಡ್ರಿ ಅಂದರೆ ಇದು ಕಾಲರ್ ಆಗಿರೋದ್ರಿಂದ ಟೈಟ್ ಬರುತ್ತೆ. ಈಗ ಸೊಂಟದ ಉದ್ದ ತಗೊತಿದ್ದಾಳೆ. ಸೊಂಟದ ಉದ್ದ ಬಂದ್ಬಿಟ್ಟು 12 ಇಂಚು. ಮತ್ತು ಸೊಂಟದ ಅಗಲ ಬಂದುಬಿಟ್ಟು ಎದೆ ಸುತ್ತಳತೆಗಿಂತ 1 ಇಂಚು ಕಡಿಮೆ ಮಾಡಬೇಕು. ಎದೆ ಸುತ್ತಳತೆ 10.5 ಇಟ್ಟಿದೆಯಾ? ಇದು 9 ಇಟ್ಟಿದೆ. ಎದೆ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ತಡಿ, ಇಲ್ಲಿಂದ ಇಲ್ಲಿಗೆ 10.5 ಇಟ್ಕೊಂಡಿದೆ. ಅಂದರೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡಿದೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಕಮ್ಮಿ. 1.5 ಇಂಚ್ ಅಂದರೆ 9 ಇಂಚು ಇಂದ ಒಂದು ಕ್ರಾಸ್ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಈಗ ಬಾಟಮ್ ಒಂದು ಎಷ್ಟು ಇಟ್ಟಿದೆಯಾ ತೋರಿಸು. ಬಾಟಮ್ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಅದು 10.5 ಇಟ್ಟಿದೆ. 10.5 ಅಂದರೆ ಬಾಟಮ್ ಇಲ್ಲಿಂದ ಇಲ್ಲಿಗೆ 10.5. ಆಯಿತಾ? ಈಗ ಇನ್ನೊಂದು ಸತಿ ಹೇಳ್ತೀನಿ, ಹೇಳ್ತಾ ಹೋಗ್ತೀನಿ, ಇಡ್ತಾ ಹೋಗೋ. ಫಸ್ಟು ಟಾಪಿನ ಉದ್ದ 34. ಆಮೇಲೆ ಎದೆ ಸುತ್ತಳತೆ ಹಿಡಿ. ಎದೆ ಸುತ್ತಳತೆ ಬಂದುಬಿಟ್ಟು 10.5. ಆಮೇಲೆ ಕುತ್ತಿಗೆ ಅಗಲ 2.5. ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ಇನ್ನೊಂಚೂರು ಜಾಸ್ತಿ ಇಟ್ಕೋಬೋದು. ಫ್ರಂಟ್ ಉದ್ದ ಬಂದುಬಿಟ್ಟು 4.5 ಬಂದಿತ್ತು, 5, ಅರ್ಧ ಇಂಚ್ ಜಾಸ್ತಿ. ಶೋಲ್ಡರ್ ಬಂದುಬಿಟ್ಟು 4.5. ಶೋಲ್ಡರು ಕುತ್ತಿಗೆ ಅಗಲ ಬಂದುಬಿಟ್ಟು 7 ಇಂಚು. ಮತ್ತು ಹಾರ್ಮೋಲಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಿ 6.5 ಇಂಚ್ ತೊಗೊಬೇಕು. ಈ ರೀತಿ ಒಂದು ರೌಂಡ್ ಶೇಪ್ ಹಾಕಬೇಕು. ಆಮೇಲೆ ಸೊಂಟದ ಉದ್ದ 12. ಸೊಂಟದ ಉದ್ದ ಬಂದುಬಿಟ್ಟು 12. ಸೊಂಟದ ಅಗಲ 9 ಇಂಚು. ಈ ರೀತಿ ಒಂದು ಶೇಪ್ ಬರುತ್ತೆ. ಕಟ್ ಮಾಡ್ಕೊಬೇಕು. ಕಟ್ ಮಾಡಿ. ಫಸ್ಟು ಕುತ್ತಿಗೆ ಅಂದರೆ ಈಗ ಈ ಥರ ಸ್ಟಾರ್ಟಿಂಗಿಂದ ಈ ರೀತಿ ಕಟ್ ಮಾಡ್ಕೊಂಬನ್ನಿ. ಹಾರ್ಮೋಲಲ್ಲಿ ಕಟ್ ಮಾಡಿ. ಹಾರ್ಮೋಲು ಈಗ ಶೇಪಿಗೆ
ಈ ರೀತಿ ಕಟ್ ಮಾಡಿದ್ರೆ ಚೂಡಿ ಟಾಪ್ ಕಟ್ಟಿಂಗು ಮುಗೀತು. ಎಷ್ಟು ಈಸಿಯಲ್ಲಿ ಚೂಡಿ ಟಾಪ್ ಕಟ್ಟಿಂಗ್ ಬಂತು ಅಂತೇಳಿ ನೋಡಿ. ಈಗ ಕುತ್ತಿಗೆ ರವಂಡ ಚೌಕನಾ ಒಂದು ತೆಗೆದುಬಿಟ್ಟು ಇದನ್ನು ಎರಡು ಈ ರೀತಿ ಜಾಯಿಂಟ್ ಆಗಿರುತ್ತೆ, ಎರಡನ್ನೂ ಒಟ್ಟಿಗೆ ಕಟ್ ಮಾಡಿಬಿಟ್ಬಿಡ್ರಿ. ಈ ರೀತಿ ಒಂದು ತೆಗೆದುಬಿಟ್ಟು ಚೌಕ ಕಟ್ ಮಾಡಿ ಇಲ್ಲಿ ಉಕ್ಸಾದರೆ ಸ್ವಲ್ಪ ಇಲ್ಲಿ ಓಪನ್ ಮಾಡಬೇಕು ಈ ಥರ. ಕೆಲವು ಸ್ಕೂಲಲ್ಲಿ ವಿ ಶೇಪ್ ಇರುತ್ತೆ, ಕೆಲವು ಸ್ಕೂಲಲ್ಲಿ ರೌಂಡ್ ಇರುತ್ತೆ. ಸಾಕು. ಈಗ ಒಂದು ಸ್ವಲ್ಪ ಓಪನ್ ಮಾಡು. ಕಟ್ ಮಾಡಲೇ ಅಲ್ಲ, ಹುಕ್ಸು ಇಡಲೇಬೇಕು. ಎಲ್ಲ ಸ್ಕೂಲಲ್ಲೂ ಹುಕ್ಸು ಇರಲೇಬೇಕು ಅಂತಾರೆ. ಹುಕ್ಸು ಇಟ್ಟರೆ ಒಳ್ಳೆಯದು. ಯಾಕಂದರೆ ಕೆಲವು ಸರಿ ಬಿಗಿನರ್ಸ್ ಏನಾದರೂ ಅಳತೆ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡಿ ಹಾರ್ಮೋಲ್ ಅಳತೆ ಮತ್ತು ಕುತ್ತಿಗೆ ಅಗ್ಲದ ಅಳತೆ ಏನಾದರೂ ಮಿಸ್ ಮಾಡಿದಾಗ ಹುಕ್ಸ್ ಈ ರೀತಿ ಇಟ್ಟಾಗ ಅವರಿಗೆ ಸ್ವಲ್ಪ ತಲೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗೋಲ್ಲ. ಮಕ್ಕಳು ಕಷ್ಟ ಆದರೆ ಮತ್ತು ಹೊಲ್ದಿದೆ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಹುಕ್ಸ್ ಇಟ್ಟರೆ ಬೆಸ್ಟು ಅಂತ ಹೇಳ್ತೀನಿ. ನೋಡಿ, ಟಾಪ್ ಕಟ್ಟಿಂಗು ರೆಡಿಯಾಗಿದೆ. ಸ್ಲೀವ್ ಕಟ್ಟಿಂಗ್ ಮಾಡು. ಇದು ಹಾಫ್ ಕಾಲರ್ ಆಗಿರೋದ್ರಿಂದ ಬ್ಯಾಕ್ ಏನು ಕಟ್ ಮಾಡಬಾರ್ದು. ಕಾಲರ್ ಹಚ್ಚೋದಕ್ಕೆ ಬೇಕಿದ್ರೆ ಒಂದು 1/4 ಇಂಚ್ ಬೇಕಾದ್ರೆ ಶೇಪ್ ತಗೋಬೋದು, ತೆಗೆದಿದ್ರೂ ಏನೂ ಸಮಸ್ಯೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವ್ ಕಟ್ಟಿಂಗಿಗೆ ಮಾರ್ಕ್ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿ ಫುಲ್ ಈ ರೀತಿ 4 ಅಂದರೆ 2 ತೋಳು ಬರಬೇಕಲ್ವಾ, ಹಾಗಾಗಿ ಈ ರೀತಿ ಮಡ್ಚ್ಕೊಬೇಕು. 4 ಪದರಿದೆ. ಈಗ ಈ ಡ್ರೆಸ್ಸಿನ ನೋಡಿಕೊಂಡು ಕಂಕ್ಳಗ್ಲ ಎಷ್ಟಿದೆ ಅಂತ ನೋಡ್ಕೊಂಡು ನೀವು ಫೋಲ್ಡ್ ಮಾಡಿಕೊಂಡ್ರು ಬಟ್ಟೆನ ಉಳಿಸ್ಕೋಬೋದು. ನೋಡಿ, ಈ ರೀತಿ ಹಿಡಿದು ನೋಡ್ಕೊಳ್ಳಿ. ಒಂಚೂರು ಜಾಸ್ತಿನೇ ಇದೆ, ಕರೆಕ್ಟಾಗಿ ಬರುತ್ತೆ. ಈಗ ಸ್ಲೀವ್ ಉದ್ದ ಇಟ್ಬಿಟ್ಟು ಸ್ಲೀವ್ ಉದ್ದ ಬಂದು ಈ ರೀತಿ ಒಂದು ಸ್ಟ್ರೈಟಾಗಿ ಗೆರೆ ಹಾಕಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಲೀವ್ ಉದ್ದ ಬಂದ್ಬಿಟ್ಟು 10 ಇಂಚು. ಯಾರೆಲ್ಲ ಯೂನಿಫಾರ್ಮ್ ಹೊಲಿತಿದ್ದೀರಾ, ಎಷ್ಟು ಹೊಲಿತಿದ್ದೀರಾ ದಿನಕ್ಕೆ ಅಂತ ಕಮೆಂಟ್ ಮಾಡಿ. 10.5 ಸ್ಲೀವ್ ಉದ್ದ ಬಂದ್ಬಿಟ್ಟು 10.5 + 1 11.5 ಇಟ್ಕೋಬೇಕು. ಪ್ಯಾಂಟಿಂದು ಇದು ಮಾಡಬೇಕಂತ, ಸ್ಲೀವ್ಗೆ ಪ್ಯಾಂಟಿಂದು ಪೈಪಿಂಗ್ ಥರ ಎಲ್ಲ ಕೊಡಬೇಕಂತ, ಆ ಥರ ಇಲ್ಲಂತ ಕೊಟ್ರೆ ಚೆಂದ. ಈ ಶಾಲೆಯಲ್ಲಿ ಕೊಡ್ತಾರೆ. ಇಲ್ಲ, ಇವರಿಗೇನು ಇಲ್ಲ ಅಂತೆ ಹಂಗೆ ಅಂತ. ಕಾಲರನ್ನು ಇದೆ ಬಟ್ಟೆ, ಕಾಲರ್ ಅದೇ ಬಟ್ಟೆ ಅಂತ. ಹಾಗಿದ್ರೆ ಏನು ತೊಂದರೆ ಇಲ್ಲ. 10.5 ಬಂತು, 11.5 ಇಟ್ಕ, ಅದರಲ್ಲೇ ಮಡ್ಚೆ. ಕಮ್ಮಿ ಆಗುತ್ತೆ. 11.5 ಅಂದರೆ ಇಲ್ಲಿಗೆ ಬರೋದು, ಅಂದರೆ ಮೊಣಕೈಗಿಂತ ಒಂಚೂರು ಜಾಸ್ತಿ ಬರುತ್ತೆ. 13 14 ಕುಡ್ಲುಕ್ಕಿದ್ದಾರೇನೋ. ಹಾಂ, 3 ಇಟ್ಲ. ಡೌನಿಂಗು 3 ಉದ್ದ ಇಟ್ಕೊಂಡಾಯ್ತು. ಡೌನಿಂಗ್ 3 2. ಹಾಂ, ಈಗ ತೋಳಿನ ಶೇಪನ್ನು ಈ ರೀತಿ ಕೊಡಬೇಕು. ಕಟ್ ಮಾಡಲ. ಹಾಂ, ಯೂನಿಫಾರ್ಮಿಗೇನು ತುಂಬ ಕರುವಾಗಿ ಏನು ಶೇಪ್ ತೆಗಿಯೋದು ಬೇಡ. ಬ್ಲೌಸಿಗೆಲ್ಲ ತೆಗಿತೀವಲ್ಲ ಅಷ್ಟೊಂದು ಏನು ಕರುವಾಗಿ ತೆಗಿಯೋದೇನು ಬೇಡ. ಸ್ವಲ್ಪ ನೋಡ್ಕೊಂಡು ಶೇಪ್ ಇಟ್ಕೊಂಡ್ರು ಸಾಕು. ನಾವು ಹೋದ ವರ್ಷ ಎಲ್ಲ ಹೊಲ್ದಿದ್ದು ಯೂನಿಫಾರ್ಮಿಗೆ ಈ ಪ್ಯಾಂಟ್ ಬಟ್ಟೆನ ಪೈಪಿಂಗು, ಕಾಲರು ಪೈಪಿಂಗ್ ಎಲ್ಲ ಕೊಟ್ಟಿದ್ದೆ. ಇವ್ರದ್ದು ಏನೋ ಗೊತ್ತಿಲ್ಲ. ಇಷ್ಟೇ ಬಿಡಿ, ಇಷ್ಟೇ. ಹಾಂ, ಏನೋ ಅಲ್ಲ ಕೊಟ್ಟರು ಏನು ಹೇಳಲ್ಲಪ್ಪ, ಶಾಲೆಯಲ್ಲಿ ಕೊಡ್ಬೋದು, ಏನೂ ಹೇಳಿಲ್ಲ. ಕೆಲವು ಶಾಲೆಯಲ್ಲಿ ಹಾಗೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಇತ್ತು ಡ್ರೆಸ್ ಕಟ್ಟಿಂಗು. ಫುಲ್ ಇಟ್ಟು ಮಡ್ಚು. ಈ ರೀತಿ ಇತ್ತು ಡ್ರೆಸ್ ಕಟ್ಟಿಂಗು, ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಫ್ ಕಾಲರ್ ಡ್ರೆಸ್ ಕಟ್ಟಿಂಗು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರ ಸ್ಟಿಚಿಂಗ್ ಬೇಕು ಅಂತ ಅಂದರೆ ಹೇಳ್ತೀನಿ.